ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕಲಂಜಿ ಆಯಿಲ್ ಹೇಗೆ ಮಾಡೋದಂತ ನಾನು ನಿಮಗೆ ಕಲಿಸ್ಕೊಡ್ತೇನೆ. ನಾನು ಕಲಂಜಿ ಆಯಿಲ್ ಮಾಡಲಿಕ್ಕೆ ಅಂತ ನಾನು ಕಿಚನ್ಗೆ ಬಂದೆ. ಆವಾಗ ನನ್ನ ಪಾಪು ಉಂಟಲ್ಲ ನನಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ ಅವರು ಕೂಡ ನನ್ನ ಜೊತೆ ಕಿಚನ್ಗೆ ಬಂದರು. ಅವರು ಹೆಲ್ಪ್ ಮಾಡೋದಕ್ಕಿಂತ ಜಾಸ್ತಿ ಉಂಟಲ್ಲ ಎಲ್ಲ ಸೀಡ್ಸನ್ನು ಮೇಥಿ ಸೀಡ್ಸನ್ನು ಪಿಲ್ಲಿ ಮಾಡಿದರು. ನಾನಿವತ್ತು ನಿಮ್ಗೆಲ್ಲರಿಗೂ ಒಂದು ಸೂಪರ್ ಆದ ಹೇರ್ ಆಯಿಲ್ ಹೇಗೆ ಮಾಡೋದಂತ ಹೇಳಿಕೊಡುತ್ತೇನೆ. ಇದಕ್ಕೆ ಬೇಕಾಗಿರೋದು 3 ಇಂಗ್ರೀಡಿಯೆಂಟ್: ಮೆಂತ್ಯಕಾಳು, ಕಲೋಂಜಿ ಸೀಡ್ಸ್ ಮತ್ತು ತೆಂಗಿನ ಎಣ್ಣೆ. ನಾನು 1 ಟೇಬಲ್ ಸ್ಪೂನ್ ಮೆಂತ್ಯಕಾಳು ಹಾಗೂ 1 ಟೇಬಲ್ ಸ್ಪೂನ್ ಕಲೋಂಜಿ ಸೀಡ್ಸ್ ತಗೊಂಡಿದ್ದೇನೆ ಮತ್ತು 1 ಕಪ್ ತೆಂಗಿನ ಎಣ್ಣೆಯನ್ನು ನಾನು ತಗೊಂಡಿದ್ದೇನೆ. ಪ್ರಿಪೇರ್ ಹೇಗೆ ಮಾಡೋದಂತ ಇವಾಗ ನಾವು ತಿಳಿಯುವ ಮೊದಲು ಮೆಂತ್ಯಕಾಳು ಮತ್ತು ಕಲೋಂಜಿ ಸೀಡನ್ನು ನಾವಿವಾಗ ಗ್ರೈಂಡ್ ಮಾಡಬೇಕು. ಅದಕ್ಕೆ ನಾನು ಫಸ್ಟ್ಗೆ ಮೆಂತ್ಯಕಾಳನ್ನು ಮಿಕ್ಸರ್ಗೆ ಹಾಕ್ತಾ ಇದ್ದೇನೆ. ಮೆಂತ್ಯಕಾಳು ಸ್ವಲ್ಪ ಗ್ರೈಂಡ್ ಆದ ನಂತರ ನಾವು ಕಲೋಂಜಿ ಸೀಡ್ಸನ್ನು ಆ್ಯಡ್ ಮಾಡುವ. ಈ 2 ಐಟಮನ್ನು ಕೂಡ ಇವಾಗ ಸಣ್ಣದಾಗಿ ಉಂಟಲ್ಲ ಗ್ರೈಂಡ್ ಮಾಡಿ. ನೋಡಿ, ಗ್ರೈಂಡ್ ಎಲ್ಲ ಆಯಿತು. ಈ ಥರ ಕಾಣಿಸುತ್ತೆ ಗ್ರೈಂಡ್ ಆದಮೇಲೆ. ನಾನು ಈ ಆಯಿಲಿನ ಬೆನಿಫಿಟ್ಸ್ ಏನು ಅಂತ ನಾನು ಎಂಡ್ ಆಫ್ ದ ವಿಡಿಯೋ ನಿಮಗೆ ನಾನು ತಿಳಿಸ್ತೇನೆ. ಸೊ ವಿಡಿಯೋವನ್ನು ಕೊನೆ ತನಕ ನೋಡಲಿಕ್ಕೆ ಮಾತ್ರ ಮರಿಬೇಡಿ. ಇಲ್ಲಿ ನಾನು 1 ಕಪ್ ಆಫ್ ಫ್ರೆಶ್ ಕೋಕೋನಟ್ ಆಯಿಲ್ ಇದು ತಗೊಂಡಿದ್ದೇನೆ. ಇದನ್ನು ನಾವು ಏನು ಮಾಡ್ತೇವೆ ಅಂದರೆ, ನಾವಿಲ್ಲಿ ಡಬಲ್ ಬಾಯ್ಲಿಂಗ್ ಪ್ರಾಸೆಸ್ ನಾವು ಯೂಸ್ ಮಾಡ್ತಾ ಇದ್ದೇವೆ. ಆ ಪ್ರೊಸೆಸ್ ಹೇಗೆ ಅಂದರೆ, ನಾವು ಒಂದು ಪಾತ್ರೆಯಲ್ಲಿ ನೀರು ತಗೊಳ್ಬೇಕು. ಆಮೇಲೆ ಅದರ ಮೇಲೆ ನಾವು ಇನ್ನೊಂದು ಪಾತ್ರೆಯನ್ನು ಇಡಬೇಕು. ಈ ಪಾತ್ರೆಗೆ ನಾವು ಎಲ್ಲ ಇಂಗ್ರೀಡಿಯೆಂಟನ್ನು ಹಾಕಬೇಕು. ಮೊದಲಿಗೆ ಉಂಟಲ್ಲ ಸ್ವಲ್ಪ ನೀರನ್ನು ನಾವು ಬಿಸಿ ಮಾಡಿದ ನಂತರ ಈ ಪಾತ್ರೆಯನ್ನು ಇಟ್ಟು ಅದಕ್ಕೆ ನಾನು ಇವಾಗ ತೆಂಗಿನ ಎಣ್ಣೆ, ಆಮೇಲೆ ನಾವು ಏನು ಹುಡಿ ಮಾಡಿ ಇಟ್ಟಿದ್ದೇವೆ ನೋಡಿ ಗ್ರೈಂಡರ್ ಮಿಕ್ಸರಲ್ಲಿ, ಅದನ್ನು ನಾವು ಹಾಕಬೇಕು. ನಾವು ಯಾಕೆ ಈ ಡಬಲ್ ಬಾಯ್ಲಿಂಗ್ ಮೆಥಡ್ ಯಾಕೆ ಯೂಸ್ ಮಾಡೋದಂದರೆ, ಕಲೋಂಜಿಯಲ್ಲಿರುವ ಅಂಶ ಉಂಟಲ್ಲ ಅದು ಹೋಗಬಾರ್ದು ಅಂತ ನಾವು ಈ ಡಬಲ್ ಬಾಯ್ಲಿಂಗ್ ಮೆಥಡನ್ನು ನಾವು ಯೂಸ್ ಮಾಡೋದು. ನಾನಿವಾಗ ಸಣ್ಣ ಉರಿಯಲ್ಲಿ ಗ್ಯಾಸನ್ನು ಆನ್ ಮಾಡಿಟ್ಟಿದ್ದೇನೆ. ಯಾಕಂದರೆ ಇಲ್ಲಿ ವಿಂಟರ್ ಆದ ಕಾರಣ ತೆಂಗಿನ ಎಣ್ಣೆ ಎಲ್ಲ ಸ್ವಲ್ಪ ಗಟ್ಟಿಯಾಗಿತ್ತು. ಅದಕ್ಕೋಸ್ಕರ ಮೊದಲು ನಾನು ತೆಂಗಿನ ಎಣ್ಣೆಯನ್ನು ಬಿಸಿ ಮಾಡಿದೆ. ಅನಂತರ ಎಲ್ಲ ಇಂಗ್ರೀಡಿಯೆಂಟನ್ನು ನಾನು ಇದಕ್ಕೆ ಹಾಕಿದೆ. ನಾನಿವತ್ತು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ಯಾಕಂದರೆ ಇದರ ಕ್ವಾಂಟಿಟಿ ನನ್ನ ಹತ್ರ ಆಲ್ರೆಡಿ ಉಂಟು. ಇದು 100% ಆರ್ಗ್ಯಾನಿಕ್ ಆಯಿಲ್ ಅಂತ ಹೇಳ್ಬೋದು. ಇದರಲ್ಲಿ ಏನು ಕೆಮಿಕಲ್ಸ್ ಕೂಡ ಮಿಕ್ಸ್ ಇಲ್ಲ. ಗ್ರೈಂಡ್ ಆಗಿದ ಪೌಡರನ್ನು ಹಾಕಿದ ಮೇಲೆ ಸ್ವಲ್ಪ ಸ್ಪೂನ್ ಹಾಕಿ ಉಂಟಲ್ಲ ಎಣ್ಣೆಗೆ ತಿರುಗಿಸಿ ಸ್ವಲ್ಪ ಕುದಿ ಬರಲಿ ಅಷ್ಟೇ. ಕುದಿ ಬರುವಾಗ ಏನಾಗುತ್ತೆ ಅಂದರೆ ಒಂದು ವೈಟ್ ಕಲರ್ ಇದು ಲೇಯರ್ ಫಾರ್ಮ್ ಆಗುತ್ತೆ, ನೀವು ನೋಡ್ಬೋದು ವಿಡಿಯೋದಲ್ಲಿ. ಆವಾಗ ನೀವು ಗ್ಯಾಸನ್ನು ಆಫ್ ಮಾಡಿ. ಈ ಎಣ್ಣೆ ಮಾಡುವಾಗ ಗ್ಯಾಸ್ ಯಾವಾಗಲೂ ಲೋ ಫ್ಲೇಮಲ್ಲಿ ಇರಬೇಕು. ಹೀಗೆ ವೈಟ್ ಲೇಯರ್ ಉಂಟಲ್ಲ ನೀವು ಫಾರ್ಮ್ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿ. ಆದರೆ ಉಂಟಲ್ಲ ಎಣ್ಣೆಯನ್ನು ಅದೇ ಬಿಸಿ ನೀರಿನಲ್ಲಿ ಒಂದು 15 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಮತ್ತು ನಾನಿಲ್ಲಿ ಒಂದು ಗ್ಲಾಸ್ ಜಾರ್ ತಗೊಂಡಿದ್ದೇನೆ. ಆ್ಯಕ್ಚುಲಿ ಇದು ನಂದು ನೆಸ್ಕೆಫೆದು ಉಂಟಲ್ಲ ಕಾಫಿ ಪೌಡರ್ದು ಗ್ಲಾಸ್ ಜಾರ್ ಖಾಲಿಯಾಗಿತ್ತು. ಅದನ್ನು ನಾನು ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೆ. ಹಾಗೆ ನಿಮ್ಮ ಮನೆಯಲ್ಲಿ ಯಾವುದಾದ್ರು ಗ್ಲಾಸ್ ಜಾರ್ ಇದ್ದರೆ ನೀವು ಯೂಸ್ ಮಾಡ್ಬೋದು. ನಾನಿವಾಗ ಎಣ್ಣೆಯನ್ನು ಈ ಬಾಟಲ್ಗೆ ನಾನು ಹಾಕಿ ಸ್ಟೋರ್ ಮಾಡ್ತೇನೆ. ಯಾಕಂದರೆ 15 ಮಿನಿಟ್ಸ್ ಆಲ್ರೆಡಿ ಆಗಿದೆ. ಎಣ್ಣೆ ಕೂಡ ಉಂಟಲ್ಲ ತಣ್ಣಗಾಗಿದೆ. ನೀವು ಈ ಎಣ್ಣೆಯನ್ನು ಫಿಲ್ಟರ್ ಮಾಡಲಿಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ ಆ ಎಣ್ಣೆ ಒಳಗೆ ಏನು ಉಂಟು ನೋಡಿ ಅದರ ಜೊತೆಗೇ ನೀವು ಈ ಬಾಟಲ್ಗೆ ಹಾಕಬೇಕು. ಈ ಪ್ರೋಸೆಸ್ ಉಂಟಲ್ಲ ಇಲ್ಲಿಗೆ ಮುಗ್ದಿದೆ ಅಂತ ಅಂದ್ಕೊಳ್ಬೇಡಿ. ಯಾಕಂದರೆ ಈ ಎಣ್ಣೆ ಉಂಟಲ್ಲ ಇನ್ನೂ ಯೂಸ್ ಮಾಡಬೇಕಾದ್ರೆ 15 ಡೇಸ್ ಬೇಕು. ಇನ್ನು ಈ ಎಣ್ಣೆಯನ್ನು 15 ದಿವಸ ಬಿಸಿಲಲ್ಲಿ ಇಡಬೇಕು. ನಾವು ಡೈರೆಕ್ಟಾಗಿ ಈ ಎಣ್ಣೆಯನ್ನು ಉಂಟಲ್ಲ ಬಿಸಿಲಲ್ಲಿ ಇಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ನಾವು ಗ್ಲಾಸ್ ಬಾಟಲ್ನಲ್ಲಿ ನಾವು ಎಣ್ಣೆಯನ್ನು ಸ್ಟೋರ್ ಮಾಡಿ ಅದನ್ನು ನಾವು ಬಿಸಿಲಲ್ಲಿ ಇಡಬೇಕು. ಈ ಎಣ್ಣೆಯನ್ನು ನೀವು ಒಂದು 7 ಡೇಸ್ ಆದ ನಂತರ ಕೂಡ ಉಂಟಲ್ಲ ನೀವು ಯೂಸ್ ಮಾಡ್ಬೋದು. ಬಟ್ 15 ಡೇಸ್ ನೀವು ಇಟ್ಟು ಯೂಸ್ ಮಾಡಿದರೆ ಇನ್ನೂ ಕೂಡ ಜಾಸ್ತಿ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ. ಬನ್ನಿ ಹಾಗಾದರೆ ಈ ಕಲೋಂಜಿ ಆಯಿಲ್ನ ಸ್ವಲ್ಪ ಬೆನಿಫಿಟ್ಸನ್ನು ನಾವು ತಿಳಿದುಕೊಳ್ಳುವ. ಈ ಕಲೋಂಜಿಯಲ್ಲಿ ನಮ್ಮ ಕೂದಲಿಗೆ ಬೇಕಾಗುವ ಹಲವಾರು ಪೋಷಕಾಂಶಗಳು ಇದ್ದಾವೆ. ಕಲೋಂಜಿ ಸೀಡ್ಸನ್ನು ನಾವು ಕಪ್ಪು ಜೀರಿಗೆ ಅಂತ ಕೂಡ ನಾವು ಕರಿತೇವೆ ಇದನ್ನು. ಫಸ್ಟ್ ಬೆನಿಫಿಟ್, ಈಗಿನ ಕಾಲದಲ್ಲಿ ತುಂಬ ಎಳಿ ವಯಸ್ಸಿನಲ್ಲಿ ಎಲ್ಲರ ಕೂದಲು ಬೆಳ್ಳಗಾಗುತ್ತೆ. ಈ ಆಯಿಲ್ ಯೂಸ್ ಮಾಡೋದರಿಂದ ಮುಖ್ಯವಾಗಿ ನಿಮ್ಮ ತಲೆ ಕೂದಲು ಕಪ್ಪಗಾಗುತ್ತೆ.
ಸೆಕೆಂಡ್ ಬೆನಿಫಿಟ್ ನಿಮ್ಮ ಕೂದಲಿನ ಸ್ಪ್ಲಿಟ್ ಎಂಡ್ಸ್ ಮತ್ತು ಹೇರ್ ಬ್ರೇಕೇಜನ್ನು ಕಡಿಮೆ ಮಾಡುತ್ತೆ. ಇನ್ನು ಥರ್ಡ್ ಬೆನಿಫಿಟ್ ನಮ್ಮ ತಲೆಯ ಮಧ್ಯಭಾಗದಲ್ಲಿರುವ ನೆತ್ತಿಯನ್ನು ತಂಪಾಗಿಡುತ್ತೆ. ಆ್ಯಂಡ್ ಫೋರ್ತ್ ಬೆನಿಫಿಟ್ ನಿಮ್ಮ ಹೇರ್ ಫಾಲನ್ನು ಕಡಿಮೆ ಮಾಡುತ್ತೆ. ಆದ್ದರಿಂದ ಕೂದಲಿನ ಹಲವಾರು ಸಮಸ್ಯೆಗಳಿಗೆ ಈ ಎಣ್ಣೆ ತುಂಬಾ ಉಪಯುಕ್ತ. ಬನ್ನಿ ಹಾಗಾದರೆ ಈ ಎಣ್ಣೆಯನ್ನು ನಮ್ಮ ತಲೆ ಕೂದಲಿಗೆ ಹೇಗೆ ಅಪ್ಲೈ ಮಾಡೋದಂತ ತಿಳಿದುಕೊಳ್ಳುವ. ನಾವು ಸ್ವಲ್ಪ ಎಣ್ಣೆಯನ್ನು ಕೈಯಲ್ಲಿ ತೆಗೆದುಕೊಂಡು ಅದನ್ನು ನಮ್ಮ ಕೂದಲಿನ ಬುಡಕ್ಕೆ ಹಚ್ಚಿ ಸ್ವಲ್ಪ ಹೊತ್ತು ಮಸಾಜ್ ಮಾಡಬೇಕು. ತದನಂತರ ಎಣ್ಣೆಯನ್ನು ನಮ್ಮ ಕೂದಲಿನ ತುದಿಯವರೆಗೂ ಹಚ್ಚಬೇಕು. ಇದಾದ ನಂತರ ಒಂದು ಬಾಚಣಿಗೆಯನ್ನು ತೆಗೆದುಕೊಂಡು ನಿಮ್ಮ ಕೂದಲನ್ನು ಸ್ವಲ್ಪ ನಿಧಾನವಾಗಿ ಬಾಚಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ತಲೆಯಲ್ಲಿರುವ ಹಲವಾರು ಸೆಲ್ಸ್ಗಳೆಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ಇದರಿಂದ ನಿಮಗೆ ಹೇರ್ ಗ್ರೋತ್ಗೆ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಇದಾದ ನಂತರ ಒಂದು 30 ಮಿನಿಟ್ಸಿಂದ 2 ಅವರ್ಸ್ ತನಕ ಎಣ್ಣೆಯನ್ನು ನಿಮ್ಮ ಕೂದಲಲ್ಲಿ ಹಾಗೆ ಬಿಟ್ಬಿಡಿ. ನೀವು ಬೇಕಾದರೆ ಒಂದು ಲೂಸಾಗಿ ಬನ್ ಕಟ್ಬೋದು. ಸಣ್ಣದೊಂದು ಕ್ಲಿಪ್ಪನ್ನು ಯೂಸ್ ಮಾಡಿ ಬನ್ನನ್ನು ಕಟ್ಬಿಡಿ. ತುಂಬ ಟೈಟಾಗಿ ಕಟ್ಟಬೇಡಿ ಕೂದಲನ್ನು. ಅನಂತರ ನೀವು ಹೇರನ್ನು ವಾಶ್ ಮಾಡ್ಬೋದು. ಹೇರ್ ವಾಶ್ ಮಾಡುವಾಗ ತುಂಬಾ ಒಂದು ಮೈಲ್ಡ್ ಆದ ಶ್ಯಾಂಪೂವನ್ನು ಯೂಸ್ ಮಾಡಿ. ನಿಮಗೆ ಒಳ್ಳೆ ರಿಸಲ್ಟ್ಸ್ ನೋಡಬೇಕಾದರೆ ಉಂಟಲ್ಲ, ನೀವು ಈ ಹೇರ್ ಆಯಿಲನ್ನು ಅಟ್ಲೀಸ್ಟ್ ವಾರದಲ್ಲಿ 2ರಿಂದ 3 ಬಾರಿ ಯೂಸ್ ಮಾಡಬೇಕು. ನಾರ್ಮಲ್ ಆಗಿ ತಿಂಗಳಿಗೆ 1 ಸತಿ ಅಥವಾ 2 ಸಾರಿ ಉಂಟಲ್ಲ ಈ ಆಯಿಲ್ ಯೂಸ್ ಮಾಡೋದರಿಂದ ನಿಮಗೆ ರಿಸಲ್ಟ್ ಖಂಡಿತ ಸಿಗಲ್ಲ. ಈ ಆಯುರ್ವೇದ ಅಂದ್ರೇ ಹಾಗೆ. ನಿಮಗೆ ರಿಸಲ್ಟ್ ನೋಡಬೇಕಾದ್ರೆ ಉಂಟಲ್ಲ ಅಟ್ಲೀಸ್ಟ್ 3ರಿಂದ 6 ತಿಂಗಳು ತನಕ ಈ ಹೇರ್ ಆಯಿಲನ್ನು ನೀವು ಯೂಸ್ ಮಾಡಬೇಕು. ಸೊ ಇಷ್ಟೆಲ್ಲ ಈ ಕಲೋಂಜಿ ಹೇರ್ ಆಯಿಲ್ನ ಬೆನಿಫಿಟ್ಸ್. ಈ ವಿಡಿಯೋ ನಿಮಗೆ ಒಂದು ವೇಳೆ ಇಷ್ಟ ಆದರೆ ಉಂಟಲ್ಲ, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಪಕ್ಕದಲ್ಲಿರುವ ಒಂದು ಬೆಲ್ ನೋಟಿಫಿಕೇಷನ್ ಐಕನನ್ನು ಕ್ಲಿಕ್ ಮಾಡಿ. ನೀವು ಈ ಆಯಿಲನ್ನು ಆಲ್ರೆಡಿ ಯೂಸ್ ಮಾಡಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೇನೆ.